ಸೊಸೆ ಸೊಸೆ ಇಂಥ ಸಮಯದಲ್ಲಿ ಅಯ್ಯೋ ಹೀಗಾಗ್ಬಾರ್ದಾಗಿತ್ತು ಅಂತ ಒಂದ್ 4 ಹನಿ ಕಣ್ಣೀರು ಸುರಿಸಿ ಸುಮ್ಮನಾಗ್ಬೇಕೇ ಹೊರತು ನಮ್ಮ ಮನೆನ ಕತ್ಲು ಮಾಡಿ ಅವಳ ಮನೆ ಬೆಳಗೋ ಮನೆಗ್ ಮಾರಿ ಪರರ್ಗ ಉಕ್ಕಾರಿ ಅನ್ನೋ ಹಾಗಾಗ್ಬಾರ್ದು. ದುರಾದೃಷ್ಟನ ಬೆನ್ನಲ್ಲೇ ಹೊತ್ಕೊಂಡು ಹುಟ್ಟೋರ್ಗೆ ನಾವ್ ಇನ್ನೇನ್ ಮಾಡಕ್ಕಾಗತ್ತೆ? ಬಿಡಿ ಕೇಶವ್, ಮಗುಗಿನ್ನು ಕತ್ ನಿಂತಿಲ್ಲ. ನಿಮ್ಗೆ ಮಕ್ಕಳನ್ನ ಎತ್ತಾಡ್ಸಿ ಅಭ್ಯಾಸ ಇಲ್ಲ. ನೀವು ಮಗುನ ಎತ್ಕೋಬೇಡಿ. ಮಗು ನಿನ್ನ ಹೊಟ್ಟೆಲಿದ್ದಾಗ ಅದ್ರ ಸ್ಪರ್ಶನ ಅನುಭವಿಸ್ಬೇಕು ಅಂತ ತುಂಬಾ ಆಸೆ ಪಟ್ಟೆ. ಆಸೆನು ಅಟ್ಲೀಸ್ಟ್ ಈಗಾದ್ರೂ ಮಗುನ ಆಟ ಆಡ್ಸಕ್ ಕೊಡು ಪ್ಲೀಸ್. ಹೋಗ್ಲಿ ಗಾಯತ್ರಿ, ಮನೆಯವರು ಈ ಮಗು ಬಗ್ಗೆ ತುಂಬಾ ಆಸೆಗಳನ್ನ ನನಗೆ ರಿಸ್ಟ್ರಿಕ್ಷನ್ಸ್ ಹಾಕಿದಾಗೆ ಮನೆಯವ್ರಿಗೆ ಯಾವುದೇ ಥರದ ರೆಸ್ಟ್ರಿಕ್ಷನ್ಸ್ ಹಾಕ್ಬೇಡ. ಅಂದ್ರೆ ನೀವು ಹೇಳ್ತಿರೋದೇನು? ನಮ್ಮ ಮನೆಯವ್ರು ಯಾರೇ ಈ ಮಗುನ ಮುದ್ದಾಡಕ್ ಬಂದ್ರೆ ಎತ್ಕೊಳಕ್ ಬಂದ್ರೆ ಅವರನ್ನ ತಡಿಬೇಡ ಅಂತ ಹೇಳ್ತಾ ಇದ್ದಾರೆ. ಈ ಮನೇಲಿ 1000 ಜನ ಇದ್ದಾರೆ. ಕ್ಷಣಕ್ಕೊಬ್ರು ಬಂದು ನನ್ ಮಗು ಹಾಲು ಕುಡಿಸ್ತೀನಿ, ನನ್ ಮಗು ಬಟ್ಟೆ ಹಾಕ್ತೀನಿ, ಸ್ನಾನ ಮಾಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ ಅಂತ ಎಲ್ರು ಮಗುನ ಎತ್ಕೊಂಡು ಮುದ್ದಾಡಿ ಹಿಸ್ಕಾಡ್ತಾ ಇದ್ರೆ ಮುದ್ದಾಡಿ ಹಿಸ್ಕಿ ಸಾಯಿಸಿ ಅಂತ ನನ್ ಮಗುನ ಅವ್ರ ಕೈ ಕೊಟ್ಟು ನಾನು ಸುಮ್ಮನೆ ಕೂತಿರ್ಬೇಕಾ? ನನ್ ಮಗು ಏನು ಗೊಂಬೆ ಅಲ್ಲ. ನೀವ್ ಹೇಳ್ದಾಗ ಏನಾದ್ರೂ ಮಾಡಿದ್ರೆ ಕೀರ್ತಿ ಮಗುಗಾದ ಸ್ಥಿತಿನೇ ನನ್ ಮಗುಗೂ ಬಂದ್ಬಿಡತ್ತೆ. ಗಾಯತ್ರಿ, ಅಯ್ಯೋ, ಇರೋ ವಿಷಯ ಹೇಳಿದ್ರೆ ಯಾಕೆ ಕೋಪ ಮಾಡ್ಕೋತಿದ್ದೀರಾ? ನೋಡು ಗಾಯತ್ರಿ, ಮನೇಲಿರೋ ಶಾಂತಿ ನೆಮ್ಮದಿ ನೀನ್ ಏನೇ ಮಾತಾಡಿದ್ರು ಏನೇ ಮಾಡಿದ್ರು ನಾನು ಸುಮ್ಮನೆ ಇರ್ತೀನಿ ಅಂತ ಅದು ನನ್ನ ವೀಕ್ನೆಸ್ ಅನ್ಕೋ. ನೋಡು, ಮನೆಯೊಬ್ರು ಯಾರಾದ್ರೂ ಮಗುನ ಮುಟ್ಟಕ್ ಬಂದಾಗ ನೀನೇನಾದ್ರೂ ರಿಸ್ಟ್ರಿಕ್ಷನ್ಸ್ ಹಾಕಿದ್ರೆ ತಾಳ್ಮೆ ಕಳ್ಕೋಬೇಕಾಗುತ್ತೆ. ಓಹೋ, ಅಂದ್ರೇನು? ನಿಮ್ ಮನೆ ಖುಷಿಗೋಸ್ಕರ ನಾನು ನನ್ ಮಗು ಹಾಳಾದ್ರೂ ನಿಮ್ಗೆ ಚಿಂತೆ ಇಲ್ಲ ಅಲ್ವಾ? ಗಾಯತ್ರಿ, ನನಗೆ ನಿನಗಿಂತ ನಮ್ಮ ಮನೆಯವ್ರು ಇಂಪಾರ್ಟೆಂಟು, ಅವ್ರ ನಗು ಇಂಪಾರ್ಟೆಂಟು. ನಿನಗೆ 1000 ಸತಿ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ನೋಡು, ಮಗು ವಿಷಯಕ್ಕೆ ಅಗತ್ಯಕ್ಕಿಂತ ಜಾಸ್ತಿ ಪಾಸಿಟಿವ್ ಆಗ್ಬೇಡಿ. ನೀನೇನಾದ್ರೂ ಒಗ್ಗಟ್ಟು ಕುಟುಂಬದ ನೆಮ್ಮದಿ ಹಾಳು ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಏನ್ ಮಾಡ್ತೀರಾ? ಏನ್ರಿ ಮಾಡ್ತೀರಾ? ಸಾಯಿಸ್ತೀರಾ? ಸಾಯಿಸಿ. ನಾನ್ ನೆಗದು ಬಿದ್ರೇನೆ ನಿಮ್ ಮನೆಯವ್ರ ನೆಮ್ಮದಿ ಸಂತೋಷ ಚೆನ್ನಾಗಿರತ್ತೆ ಅನ್ನೋದಾದ್ರೆ ಬನ್ನಿ ಬನ್ರಿ, ನನ್ನ ಮಗುನ ಸಾಯಿಸಿ ನಮ್ಮಿಬ್ರು ಸಮಾಧಿ ಮೇಲೆ ನಿಮ್ ಮನೆಯವ್ರ ಸಂತೋಷ ನೆಮ್ಮದಿ ಅನ್ನೋ ಅರಮನೆನ ಕಟ್ಟಿ ಬನ್ನಿ, ನಮ್ಮಿಬ್ರನ್ನ ಸಾಯಿಸಿ. ಯಾಕೆ ಸುಮ್ಮನೆ ಇದ್ದೀರಾ? ಸಾಯ್ತಿ ಇಬ್ರನ್ನ, ಸಾಯ್ಸಿ. ಇಷ್ಟು ದಿನ ಬರೀ ಬೈತಾ ಇದ್ದವರು ಇವತ್ತು ನನ್ ಮೇಲೆ ಕೈ ಎತ್ತೋವರೆಗೂ ಬಂದ್ಬಿಟ್ರ? ಇನ್ಮೇಲೆ ಒಳ್ಳೇದಾಗಲ್ಲ, ಈ ಮನೇಲಿ ಇನ್ಮೇಲೆ ಒಳ್ಳೇದಾಗಲ್ಲ ಕೇಶವ್.
ಆ ದೇವರು ನಿನ್ನ ವಿಷಯದಲ್ಲಿ ಪ್ರತಿ ಸಾರಿನೂ ಯಾಕೆ ಹೀಗೆ ಮಾಡ್ತಾನೋ ಗೊತ್ತಿಲ್ಲ ಕೀರ್ತಿ. ಸಮಾಧಾನ ಮಾಡ್ಕೊಮ್ಮ. ಕೀರ್ತಿ, ನಿನ್ನಷ್ಟೇ ನೋವು ನಮಗೂ ಆಗಿದ್ಯಮ್ಮ. ಮಗು ಕಳ್ಕೊಂಡಿರೋ ದುಃಖ ನಮ್ಗೆ ಅರ್ಥ ಆಗತ್ತೆ. ನಾನು ಯಾವಾಗಲೂ ಮನೇಲೇ ಇರ್ತಾ ಇದ್ದವನು. ಹೊಸದಾಗಿ ಸೀರಿಯಸ್ ಅಂತ ಫೋನ್ ಬಂತಲ್ಲ ಅನ್ನೋ ಕಾರಣಕ್ಕೆ ನಾನು ಹೊರಡಬೇಕಾಯ್ತು. ಇಲ್ಲದೆ ಹೋಗಿದ್ದಿದ್ರೆ ಈ ಅನಾಹುತ ಆಗ್ತಾನೆ ಇರಲಿಲ್ಲ. ನೀನ್ ಇವತ್ತಿನ ಈ ಪರಿಸ್ಥಿತಿಗೆ ನಾವೆಲ್ಲರೂ ಕಾರಣ ಆಗ್ಬಿಟ್ವಿ ಕೀರ್ತಿ. ಹೊಸದನ್ನ ನೋಡ್ಕೊಳ್ಳೋ ಬರ್ತಲ್ಲಿ ನಾವ್ ಯಾರು ನಿನ್ ಕಡೆ ಗಮನನೇ ಕೊಡ್ಲಿಲ್ಲ. ದಯವಿಟ್ಟು ನಮ್ನೆಲ್ಲ ಕ್ಷಮಿಸ್ಬಿಡೋ ಕೀರ್ತಿ. ಸಾಕ್ ನಿಲ್ಸಿ. ಎಲ್ರು ತಮ್ ತಪ್ಪು ಅಂತಿದ್ರೆ ಇದ್ರಲ್ಲಿ ಯಾರು ತಪ್ಪು ಇಲ್ಲ. ಎಲ್ಲ ತಪ್ಪು ನಂದೆ. ಅವತ್ತು ರಾಘವ ರಜೆ ಹಾಕಿ ಮನೇಲೇ ಇದ್ದ. ನಾನು ಯಾವುದೋ ಪ್ರಾಜೆಕ್ಟ್ ವಿಷಯವಾಗಿ ಆಚೆ ಹೋಗ್ಬೇಕಿತ್ತು. ಗಾಯತ್ರಿಗೆ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ಲು. ಅದಕ್ಕೆ ರಾಘವನ ಕನ್ವಿನ್ಸ್ ಮಾಡಿ ಪ್ರಾಜೆಕ್ಟ್ ಮೇಲೆ ನಾನೇ ಅವನನ್ನು ಕಳಿಸಿದ್ದು. ಇಷ್ಟೆಲ್ಲ ನಡೆದಿತ್ತು ನನ್ನಿಂದಾನೆ. ರಾಘವ ಮನೇಲಿದ್ದಿದ್ರೆ ಇದ್ಯಾವುದೂ ಆಗ್ತಾನೆ ಇರಲಿಲ್ಲ. 150 ಕೋಟಿ ಪ್ರಾಜೆಕ್ಟ್ನ ಉಳಿಸ್ಕೊಳಕ್ ಹೋಗಿ ಹೀಗಾಯ್ತಲ್ಲ. ಕೀರ್ತಿ, ನನ್ನ ಕ್ಷಮಿಸ್ಬಿಡಮ್ಮ. ಇಲ್ಲ, ಖಂಡಿತ ಇಲ್ಲ. ಇದಕ್ಕೆಲ್ಲ ನಾನೇ ಕಾರಣ. ನಾನ್ ಮನೇಲಿದ್ದು ನೋಡ್ಕೋಬೇಕಾಗಿತ್ತು. ಅದನ್ ಬಿಟ್ಟು ಬೇಜವಾಬ್ದಾರಿಯಿಂದ ಹೊರಗಡೆ ಸುತ್ತಕ್ಕೆ ಹೋಗಿದ್ದಕ್ಕೆ ಇದೆಲ್ಲ ಆಗಿದ್ದು. ದಯವಿಟ್ಟು ಹೊಡೆಯೋದಿದ್ರು ಬೈಯೋದಿದ್ರು ಎಲ್ಲ ನನಗೆ ಬೈರಿ, ನನಗೆ ಹೊಡೀರಿ. ನನ್ನ ಪಾಪಿ ಕೀರ್ತಮ್ಮಂಗೆ ಹೀಗಾಗೋದಕ್ಕೆ ನಾನೇ ಕಾರಣ. ನೋಡಿ, ಇದ್ರ ಹೊಣೆನ ನಾನೇ ಹೊತ್ಕೋತೀನಿ. ಯಾರು ಪಾಪ ಪ್ರಜ್ಞೆ ಅನುಭವಿಸೋಕ್ ಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ಯಾರ್ದು ತಪ್ಪಿಲ್ಲ. ನನ್ನ ಹೆಂಡತಿ ಬಗ್ಗೆ ಸರಿಯಾಗಿ ಕೇರ್ ತಗೊಳ್ಳದೆ ಇದ್ದಿದ್ದು ನನ್ನ ತಪ್ಪು. ದಯವಿಟ್ಟು ಯಾರು ಈ ತರ ಅನ್ಕೋಬೇಡಿ. ನೋಡಿ, ಈಗೆಲ್ಲ ಆಗಿದ್ದಾಗೋಯ್ತು. ಇನ್ನೇನಿದ್ರು ಇದರಿಂದ ಹೊರಗೆ ಬರೋ ಪ್ರಯತ್ನ ಮಾಡೋಣ. ನೋಡಿ, ಇದನ್ನ ನಾನು ಹಣೆ ಬರ ಅನ್ಕೋತೀನಿ. ನನ್ನ ದುರಾದೃಷ್ಟ ಅನ್ಕೋತೀನಿ. ಮಗುನ ಕಳ್ಕೊಂಡಿದ್ ನೋವಿದೆ ನಿಜ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಗೆಲ್ಲ ನಾನು ಮೋಸ ಮಾಡ್ಬಿಟ್ನೇನೋ ಅಂತ ಅನ್ನಿಸ್ತದೆ. ಮಗುನ ಕಳ್ಕೊಂಡಿರೋ ನೋವನ್ನ ಮರೆಯಕ್ಕಾಗಲ್ಲ. ಸತ್ಯ. ಆದ್ರೆ ಮರೆಯಕ್ ಪ್ರಯತ್ನ ಪಡ್ತೀನಿ. ಯಾಕ ಮಗು ಅಳ್ತದೆ? ಏನಾಯ್ತು ಏನೋ? ಕೀರ್ತಿ ಸುಮ್ಮನೆ ನಿನ್ ಸುಸ್ತಾಗಿದೆ. ಅಮ್ಮ, ನೀವು ಹೋಗಿ ನೋಡಿ, ಮಗು ಅಳ್ತಾರೆ.
ನೀವು ಹುಷಾರು ನೋಡಿ. ನಾನು ಹೋಗ್ತೀನಿ ಬೇಡ ರಾಘವ್, ಮಗು ಬೇಡ ಬೇಡ, ಸುಸ್ತಾಗಿದೆ ಅಲ್ಲ, ಈಗ ತಾನು ಹಾಸ್ಪಿಟ್ಲಿಂದ ಬಂದಿದೆಯಲ್ಲ, ಬೇಡ ಸುಮ್ಮನೆ. ಮಗು ಅಳ್ತಾ ಇದೆ ರಾಘವ್. ಅಲ್ಲಿ ನೋಡ್ಕೊಳಕ್ಕೆ ಅಣ್ಣ ಅತ್ತಿಗೆ ಎಲ್ಲ ಇದ್ದಾರೆ, ನೀನೇ ಟೆನ್ಷನ್ ಮಾಡ್ತಿದ್ದೆ. ಅಯ್ಯೋ ಅಯ್ಯೋ ಮಾರುತಿ, ಯಾಕೆ ತಲೆ ಚಚ್ಕೋತಿದ್ದೀರಾ? ಏನಾಯ್ತು? ಎಲ್ಲ ತಂದಿದ್ದಾನೆ ಆಗಿದ್ದು. ನನ್ನ ಪಾಪೆ, ನನ್ನ ಮನುಷ್ಯನೇ ಅಲ್ಲ. ಅಲ್ಲ, ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ದೀರಾ? ಏನಾಯ್ತು ಅಂತ ಹೇಳಿ. ಇಷ್ಟೊಂದು ಮಗು ಹೊರಟೋಯ್ತಲ್ಲ, ನನ್ನ ತಪ್ಪಿತ. ಆ ಮಗು ಸಾಯೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟು. ಅಲ್ಲ, ಆ ಮಗು ಸಾಯೋದಕ್ಕೂ ನಿಮ್ಗೂ ಏನ್ ಸಂಬಂಧ ಹೇಳಿ? ನಿಮ್ದೇನ್ ತಪ್ಪಿದೆ? ಇನ್ನೇನು, ಎಲ್ಲ ನನ್ನಿಂದ ತಾನೇ ಆಗಿದ್ದು. ನಾನು ಮನೇಲಿದ್ದು ಕೀರ್ತಮ್ಮನ್ ನೋಡ್ಕೊಂಡಿದ್ರೆ ಈ ಅನಾಹುತ ಆಗ್ತಿದ್ದ. ನಾನು ನನ್ನ ಕೆಲಸ ಮರೆತು, ನನ್ನ ಜವಾಬ್ದಾರಿ ಮರೆತು ನಿನ್ ಜೊತೆ ಸುತ್ತಾಡಕ್ ಬಂದಿದ್ನಲ್ಲ, ಅದಕ್ಕೆ ಇದೆಲ್ಲ ಆಗಿದ್ದು. ಪಾಪ ಕೀರ್ತಮ್ಮ ನೋಡ್ಕೊಳ್ಳೋರಿಲ್ದೆ, ಅವ್ರನ್ನ ಆಸ್ಪತ್ರೆಗೆ ಸೇರಿಸೋರಿಲ್ದೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿನಗೆ ಗೊತ್ತು. ಕೀರ್ತಮ್ಮಂಗೆ ಯಾರು ಇಲ್ಲ ಅನ್ನೋ ರೀತಿ ರಸ್ತೆ ಬದಿಲಿ ಪ್ರಜ್ಞೆ ಕಳ್ಕೊಂಡು ಬಿದ್ದಿದ್ರಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಮಾಡ್ಕೊಳ್ಳೋದು? ನನಗೆ ಯಾಕೆ ಬೇಕಾಯ್ತು ಹೊರಗಡೆ ಸುತ್ತಾಟ? ಎಂತ ದ್ರೋಹ ಮಾಡ್ಬಿಟ್ಟೆ ನಾನು. ಇಷ್ಟು ವರ್ಷ ಅನ್ನ ಹಾಕಿದ ಮನೆಗೆ ಆ ಮನೆ ಕುಡಿನೇ ಸಾಯೋ ಹಾಗೆ ಮಾಡ್ಬಿಟ್ಟಲ್ಲ. ಪಾಪ ಕೀರ್ತಮ್ಮರು ಎಷ್ಟು ನೋವು ತಿಂದಿದ್ದಾರೆ. ಅಯ್ಯೋ ಬಿಡಿ, ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ, ನಂದೇ ಎಲ್ಲ ತಪ್ಪು. ನಿಮ್ಮನ್ನ ನಾನು ಹೊರಗಡೆ ಸುತ್ತಾಡೋದಿಕ್ಕೆ ಕರ್ಕೊಂಡು ಹೋಗ್ಬಾರ್ದಾಗಿತ್ತು. ನೀವು ಮನೆಯಲ್ಲೇ ಇರ್ತಿದ್ರಿ, ಅವಾಗ ಈ ಅನಾಹುತ ಎಲ್ಲ ಆಗ್ತಿರ್ಲಿಲ್ಲ. ನನಗ್ ಬುದ್ಧಿ ಇರ್ಬೇಕಾಗಿತ್ತು. ಎಲ್ಲ ನನ್ನದೇ ತಪ್ಪು. ಆ ದೇವ್ರು ಯಾಕೆ ಈ ರೀತಿ ಮಾಡ್ತಿದ್ದಾನೋ ಗೊತ್ತಾಗ್ತಾ ಇಲ್ಲ. ಅನ್ಯಾಯ ಮಾಡೋರಿಗೆ ಬರೀ ಒಳ್ಳೇದೇ ಮಾಡ್ತಿದ್ದಾನೆ, ಒಳ್ಳೆ ಮನುಷ್ಯಗೆ ಬರೀ ಕೆಟ್ಟದ್ದೇ ಮಾಡ್ತಿದ್ದಾನೆ. ಶಿಲಾ, ನನಗೆ ಆ ದೇವರಾಟ ಇಷ್ಟ ಆಗ್ಲಿಲ್ಲ. ಯಾರು ಕೆಟ್ಟವರು? ಅವಳ ವಿಷಯ ಆಗ್ಬಿಡು. ಪರವಾಗಿಲ್ಲ ಹೇಳಿ, ಯಾರು ಕೆಟ್ಟವರು? ಇನ್ಯಾರಿರೋಕ್ ಸಾಧ್ಯ? ಈ ಮನೆಯಲ್ಲಿ ಯಾವಾಗ್ಲೂ ಏನಾದ್ರೂ ಒಂದು ಕೊಂಕಾಡ್ತಿರ್ತಾಳಲ್ಲ, ಆ ಗಾಯತ್ರಿ, ಅವಳು ಮಾಡ್ದಿರೋ ಅನ್ಯಾಯನೇ ಇಲ್ಲ. ಆದ್ರೆ ಅವಳಿಗೆ ಎಲ್ಲ ಒಳ್ಳೇದಾಗಿದೆ. ಕೀರ್ತಮ್ಮನ್ಗೆ ಎಲ್ಲ ಅನ್ಯಾಯನೇ ಆಗಿದೆ. ಹೌದು, ಆ ಗಾಯತ್ರಿ ಕೆಟ್ಟವ್ರೆ. ನನಗೂ ಅವಾಗ ಬಾಯಿಗೆ ಬಂದಂಗೆ ಬೈತಾ ಇರ್ತಾರಲ್ವಾ. ಅಯ್ಯೋ, ಅವಳು ಯಾವ ಸೀಮೆ ಗಾಯತ್ರಿ? ಅವಳು ಗಾಯತ್ರಿ ಅಲ್ಲ, ಅವಳ ಹೆಸರು ಅಂಜಲಿ ಅಂತ. ಅಂಜಲಿನಾ? ಏನ್ ಹೇಳ್ತಾ ಇದ್ದೀರಾ? ಅವ್ರ ಹೆಸರು ಅಂಜಲಿನಾ? ಹೌದು, ಗಾಯತ್ರಿ ಅಂತ ಹೇಳ್ಕೊಂಡು ಈ ಮನೆ ಸೇರ್ಕೊಂಡಿದ್ದಾಳೆ. ಅವಳ ಬಣ್ಣ ಸುಳ್ಳು, ಅವಳೇ ಸುಳ್ಳು, ಅವಳ ವೇಷ ಸುಳ್ಳು. ಆದ್ರೆ ಗಾಯತ್ರಿ ಅಂತ ಹೇಳ್ಕೊಂಡು ಈ ಮನೆಯಲ್ಲಿ ದರ್ಬಾರ್ ನಡೆಸ್ತಾ ಇದ್ದಾಳೆ. ಹೌದಾ? ಇದನ್ನೆಲ್ಲ ಕೇಳಿ ಏನ್ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಶಿಲಾ, ಈ ವಿಷಯ ನಿನ್ನಲ್ಲೇ ಇರ್ಲಿ. ಯಾಕೋ ನಿನಗೆ ಹೇಳ್ಬೇಕು ಅನಿಸ್ತು, ಹೇಳ್ಬಿಟ್ಟೆ. ನಿನಗೆ ಅವಳು ನಿಜವಾದ ಬಣ್ಣ ಗೊತ್ತಿರ್ಲಿ ಅಂತ. ಇಷ್ಟು ವರ್ಷ ಈ ವಿಷಯನ ನಾನು ಯಾರ ಹತ್ರನೂ ಬಾಯ್ಬಿಟ್ಟಿರಲಿಲ್ಲ. ನಿನಗೆ ಹೇಳ್ತಿರೋದು. ಯಾಕೋ ನೀನು ಬೇರೆಯವಳು ಅಂತ ಅನ್ನಿಸ್ತಾನೆ ಇಲ್ಲ. ನೀನು ನನಗೆ ಹತ್ರದವಳು, ನಂಬಿಕಸ್ತೆ ಅಂತ ಎಲ್ಲ ವಿಷಯ ಹೇಳಿದ್ದೀನಿ.
ಅಯ್ಯೋ ಏನಾಯ್ತು ಏನಾಯ್ತು ಚು 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 ಚು. ಗಾಯತ್ರಿ ಮಗುಗೆ ಹಸುವಾಗಿದೆ ಅನ್ಸುತ್ತೆ. ಹಾಂ ಅದು ನನಗೂ ಗೊತ್ತಿದೆ ಹಸುವಾಗಿದೆ ಅಂತ. ನನ್ನ ಮಗುಗೆ ಹಾಲು ಕೊಡಬೇಕು. ನೀವು ಆ ಕಡೆ ತಿರುಗಿ. ಏನು ನೋಡ್ತಾ ಇದ್ದೀರಾ? ತಿರುಗಿ ಆ ಕಡೆ. ಎಲ್ಲಿಗೆ ಹೋಗ್ತಿದೆ ಇಷ್ಟೊತ್ತಿಗೆ? ಮಗು ಅಳ್ತಿದೆ ರಾಘವ್, ಕೇಳಿಸ್ತಾ ಅಲ್ವಾ ನಿಮ್ಗೆ? ಬಹುಶಃ ಇಬ್ರಿಗೂ ಎಚ್ಚರ ಆಗಿಲ್ಲ ಅನ್ಸುತ್ತೆ. ಮಗುನ ಸಮಾಧಾನ ಮಾಡಕ್ ಯಾರು ಇಲ್ಲ ಅನ್ಸುತ್ತೆ. ನಾ ಹೋಗಿ ನೋಡ್ಕೊಂಡ್ ಬರ್ತೀನಿ. ಬೇಡ ಕೀರ್ತಿ, ಅಣ್ಣ ಅತ್ತೆ ಇಬ್ರು ನೋಡ್ಕೊಳಕಿದ್ದಾರೆ. ಇಷ್ಟೊತ್ತಲ್ಲಿ ಹೋದ್ರೆ ಚೆನ್ನಾಗಿರಲ್ಲ. ಇಲ್ಲ ರಾಘವ್, ಮಗು ಅಳ್ತಾ ಇರೋದ್ ಕೇಳ್ತಿದ್ರೆ ಸಂಕಟ ಆಗ್ತಿದೆ ನಮ್ಗೆ. ಆಗ್ತಿಲ್ಲ, ನಾ ಹೋಗಿ ನೋಡ್ಕೊಂಡ್ ಬರ್ತೀನಿ. ಪ್ಲೀಸ್ ರಾಘವ್, ಪ್ಲೀಸ್. ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಕೀರ್ತಿ, ಬೇಡ ಕೀರ್ತಿ. ಯಾರು? ನಾನು ಕೀರ್ತಿ. ಒಂದ್ ನಿಮಿಷ. ಕೇಶವ್, ಒಂದ್ ನಿಮಿಷ ಮಗುನ ಎತ್ಕೊಳ್ಳಿ ಬೇಗ. ಅದು ಮಗು ಅಳ್ತಿತ್ತಲ್ಲ? ಹೌದು, ಅಳ್ತಿದೆ. ಏನೀಗ ತೊಂದರೆ ಆಗ್ತಿದ್ಯಾ? ಇಲ್ಲ, ನನಗೇನು ತೊಂದರೆ ಆಗಿಲ್ಲ. ಆದ್ರೆ ಮಗುಗೇನಾದ್ರೂ ತೊಂದರೆ ಆಯ್ತೇನೋ ಅಂತ. ಮಗುಗೆ ಏನು ತೊಂದರೆ ಆಗಿಲ್ಲ. ಹಾಗಲ್ಲ, ಅದಕ್ಕೆ ತುಂಬಾ ಹಸುವಾಗ್ತಿದ್ಯೋ ಏನೋ. ನನ್ನ ಮಗುಗೆ ಹಸು ಆಗಿದ್ಯೋ ಇಲ್ವೋ ಅನ್ನೋದು ನನಗೆ ಗೊತ್ತಿದೆ. ನೀನು ಸುಮ್ಮನೆ ತಲೆ ಹಾಕಕ್ ಬರಬೇಡ. ಮತ್ತೆ ಯಾಕೆ ಅಷ್ಟೊಂದು ಅಳ್ತಿದೆ? ಮಕ್ಕಳು ಎಲ್ಲದಕ್ಕೂ ಅಳತ್ವೆ, ಅದೇ ದೊಡ್ಡ ವಿಷಯ ಅಲ್ಲ. ನೀನು ಸುಮ್ಮನೆ ತಲೆ ತಿನ್ನಕ್ ಬರಬೇಡ. ಹಾಗಲ್ಲ, ಈಗ ತಾನೇ ಹುಟ್ಟಿದ ಮಗು, ಆದಷ್ಟು ಜೋಪಾನವಾಗಿ ನೋಡ್ಕೋಬೇಕು. ಏ ಕೀರ್ತಿ, ನನ್ನ ಮಗುನ ನಾನು ಹೇಗೆ ನೋಡ್ಕೋಬೇಕನ್ನೋದು ನಾನೇನು ನಿನ್ನಿಂದ ಕಲ್ತ್ಕೋಬೇಕಾಗಿಲ್ಲ. ಸುಮ್ಮನೆ ಹೋಗು. ಅಲ್ಲ, ಮಗುನ ಜೋಪಾನವಾಗಿ ನೋಡ್ಕೋಬೇಕು ಅಂತ ಹೇಳೋದು ತಪ್ಪ? ಅದೇ ನಿನ್ನ ಮಗುನ ಹಾಗೆ ಹೇಳೋದಕ್ಕೆ? 9 ತಿಂಗಳು ಹೊತ್ತೊಳ್ತಾರ 10-15 ಮಕ್ಕಳನ್ನ ಹೆತ್ತೊಳ್ತಾರ ನೀನ್ ನನಗ್ ಬುದ್ಧಿವಾದ ಹೇಳೋದಕ್ ಬರ್ಬೇಡ. ನನಗಾದ್ರೂ ಮಗು ಇದೆ, ನಿನಗೇನೇ ಇದೆ. ಮತ್ತೆ ರಾತ್ರಿ ಬಂದು ನನ್ನ ತಲೆ ಕೆಡಿಸ್ಬೇಡ. ಕರ್ಮ. ನನ್ನ ಮಗುನ ಸಮಾಧಾನ ಮಾಡೋದಿದೆ, ಹೋಗ್ ನೀನು. ಸೊಸೆ ಸೊಸೆ